ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ರಾಬರ್ಟ್ಸ್ ಕಡೆಯಿಂದ MCFಗೆ ವಿಸಿಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. MCF ಅಂದರೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಆಲ್ರೆಡಿ ಟೈಮ್ ಬಂದು 9:30 ಆಗಿದೆ. ನಮ್ಮ ಸರ್ 8:30ಗೆ ಹೊರಡೋಣ ಅಂತ ಹೇಳಿದ್ರು. ಬಟ್ ಸ್ವಲ್ಪ ಎಲ್ಲ ಜನ ಬರೋದು ಲೇಟ್ ಆಗಿರೋದ್ರಿಂದ ಇವಾಗ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ, ಹೋಗಿ ತೋರಿಸ್ತಿರೋದು ಏನಿದೆ ಅಂತ. ಕಾಲೇಜ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಹೋಗೋಣ, ಆದಷ್ಟು ಬೇಗ ರೀಚ್ ಆಗೋಣ. ಓಕೆ ಗಾಯ್ಸ್, ಇವತ್ತು ನನ್ನ ಜೊತೆ ನನ್ನ ಫ್ರೆಂಡು ಬರ್ತಿದ್ದಾಳೆ. ಯು ಆಲ್ರೆಡಿ ನೋ ಶಿ ಈಸ್ ಅರ್ಚನಾ. ಆ್ಯಂಡ್ ಇನ್ನಿಬ್ಬರು ಫ್ರೆಂಡ್ಸ್ ಇದ್ದಾರೆ. ದೇ ಆರ್ ನಿತ್ಯ ಆ್ಯಂಡ್ ಭೂಮಿಕಾ. ಓಕೆ, ನನ್ನ ಜೊತೆ ಇನ್ನೊಬ್ಬರು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಈ ಸಂಪ್ರೀತ್. ಸೇ ಹಾಯ್ ಸಂಪ್ರೀತ್. ಓಕೆ ಗಾಯ್ಸ್, ಇವಾಗ ಓಡೋಣ. ಇನ್ನು ಮಿಕ್ಕಿದ ಜನ ಫ್ರೆಂಡ್ಸ್ ಎಲ್ಲ ಡೈರೆಕ್ಟು MCFಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೋಗೋಣ ಗಾಯ್ಸ್. ನಮ್ಮ ಕಾಲೇಜ್ ಬಸ್ಸಲ್ಲಿರೋ ಫ್ಯಾಕಲ್ಟೀಸು ಸ್ಟೂಡೆಂಟ್ಸು ಎಲ್ಲ ಸೈಲೆಂಟ್ ಆಗಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಏನಾದರೂ ಮೌನವ್ರತ ಮಾಡ್ತಿದ್ದಾರಾ ಗೊತ್ತಿಲ್ಲ. ಫುಲ್ ಸೈಲೆಂಟ್ ಆಗಿದೆ ಗೈಸ್. ಬಸ್ ಎಲ್ಲ ಫುಲ್ ಸೈಲೆಂಟ್ ಇದೆ. ಎನಿವೇಸ್ ಬನ್ನಿ, ನಾವು MCFಗೆ ಹೋಗೋಣ. ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ MCFಲ್ಲಿ ಏನಿದೆ, ಯಾವ ಥರ ಏನು ಅಂತ. ಲೆಟ್ಸ್ ಗೋ. ಫೈನಲಿ MCFಗೆ ರೀಚ್ ಆಗಿದ್ದೀವಿ. ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಬನ್ನಿ ಹೋಗೋಣ ಒಳಗಡೆ, ಏನಿದೆ ಅಂತ ನೋಡ್ಕೊಂಬರೋಣ. ಜಾಗ ಮಾತ್ರ ಫುಲ್ ಪೀಸ್ಫುಲ್ ಆಗಿದೆ. ಸಾರಿ ಗಾಯ್ಸ್, ಒಳಗಡೆ ಫೋನ್ ಅಲೋ ಇರಲಿಲ್ಲ. ಸೊ ದ್ಯಾಟ್ ಇಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಫೋನ್ ತೊಗೊಂಡೋಗಂಗಿಲ್ಲ, ಸ್ಮಾರ್ಟ್ ವಾಚ್ ಹಾಕೋಂಗಿಲ್ಲ, ವೆರಿ ಸ್ಟ್ರಿಕ್ಟೆಡ್ ಒನ್. ಹಂಗಾಗಿ ಇಲ್ಲಿ ಫೋನ್ ಅಲೋ ಇಲ್ದಿದ್ದ ಕಾರಣ ನಾನು ಏನೂ ತೋರ್ಸೋಕ್ಕಾಗಿರೋ ಒಳಗಡೆ. ಬಟ್ ಒಳಗಡೆ ಮತ್ತು ಕ್ರೇಜಿಯಾಗಿದೆ ಗೈಸ್. ಐ ಜಸ್ಟ್ ಲವ್ಡ್ ಇಟ್. The way they present, the way they are, the way they kept the places was ultimate guys. ಓಕೆ, ಇವಾಗ ಎಕ್ಸಿಟ್ ಆಗಿ ಮತ್ತೆ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಫುಲ್ ಚಳಿ ಅಂತ ಪ್ಯಾಕಪ್ ಆಗಿ ಬಿಸ್ಕೆಟ್ ತಿನ್ಕೊಂಡು ಕೂತಿದ್ದಾಳೆ ನೋಡಿ. ಇವತ್ತು ಫೋನ್ ಬಿಟ್ಟೆಲ್ಲ ಆಕ್ಟಿವ್ ಆಗಿದ್ದಾರೆ. ಆ್ಯಂಡ್ ಇವರು ನೇಚರ್ನ ಫೀಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇಷ್ಟ, ನೇಚರಿಗೆ ಫೀಲ್ ಮಾಡಬೇಕು, ಸಾಂಗ್ ಬರ್ತಾ ಇರಬೇಕು. ಆದರೆ ಬಸ್ ನಿಲ್ಬಾರ್ದು, ಹೋಗ್ತಾನೇ ಇರಬೇಕು. ಚೆನ್ನಾಗಿರುತ್ತೆ ಸಾಂಗ್, ಹೋಗ್ತಾನೆ ಎಲ್ಲ ಇರಬೇಕು. ಈಗ ಹೋಗ್ತಾನೆ ಇರೋಣ, ಸಾಂಗ್ ಕೇಳ್ಕೊಂಡು ಹೋಗ್ತಾ ಇರಬೇಕು. ನೇಚರ್ದೇ ಇನ್ನು ಹೋಗ್ತಾನೆ ಇರಬೇಕು. ನೇಚರ್ ಇರಬೇಕು, ಚೆನ್ನಾಗಿ ಸಾಂಗ್ ಬರ್ತಾ ಇರಬೇಕು. ಚಂದ. ಅವಾಗ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಸನ ಸಿಟಿಲಿರೋರೇ ಅಲ್ಲಿ ಹೋಗಿ ನೋಡಿದ್ರೆ ಎಷ್ಟು ಜನ ನಾವು ನೋಡಿದ್ದೀವಿ. ಅದು ನಮ್ಮ HOD ಕಡೆಯಿಂದ. ನಮ್ಮ HOD ಹೇಗೆ ಅಂದರೆ ಏನಾದ್ರು ಒಂದು ಮಾಡಬೇಕು ಅಂತಂದರೆ ಅದು ಮಾಡಿ ಸಕ್ಸಸ್ಫುಲ್ ಮಾಡೋದೇ ನಮ್ಮ HOD. ಹಾಂ, ನಮ್ಮ HODಗೆ ಥ್ಯಾಂಕ್ ಯು ಹೇಳ್ತೀನಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಮಗೆ ತಿಳಿಸ್ತಾರೆ ಅವರು. ಒಳ್ಳೆ ಸರ್ ನಮಗೆ. ಇವಾಗ ಕಾಲೇಜಿಗೆ ರೀಚ್ ಆಗಿದ್ದೀವಿ. ಸೊ ಟೈಮ್ ಬಂದು 1 o'clock. ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿ ದೆನ್ 2 o'clockಗೆ HOD ಸರ್ ಕ್ಲಾಸ್ ತಗೋತೀನಿ ಅಂತ ಹೇಳಿದ್ದಾರೆ. ಸೊ ಊಟ ಮಾಡಿ ಬೇಗ ಕ್ಲಾಸ್ ಕೇಳೋಣ. ಆ್ಯಂಡ್ ಇವತ್ತು 3:30ಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಡೈಲಿ 5 o'clock ತನಕ ಇರ್ತಿದ್ವಿ. ಸೊ ಇವತ್ತು ಬೇಗ ಹೋಗೋಣ ಕ್ಲಾಸ್ ಕೇಳಿಕೊಂಡು. ಹಾಗೇ ನಮ್ಮ HOD ಸರ್ನ ರಿವ್ಯೂ ಕೇಳೋಣ, MCFಗೆ ಹೋಗಿ ಏನು ಅನ್ನಿಸ್ತು ಅಂತ. ಬನ್ನಿ. MCF ಒಂದು ಸೆಂಟ್ರಲೈಸ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿರೋದ್ರಿಂದ ಅದ್ರ ವಿಸಿಟ್ ತುಂಬ ಮಹತ್ವವಾಗಿತ್ತು. ಮತ್ತು ತುಂಬ ಹೊಸ ವಿಷಯಗಳನ್ನ ತಿಳ್ಕೊಂಡ್ವಿ. ಅಬೌಟ್ ಸ್ಯಾಟಲೈಟ್ಸ್ ಆಗಿರಲಿ, ಅವ್ರ ಕಂಟ್ರೋಲಿಂಗ್ ಆಗಲಿ. ಮತ್ತು ನಮ್ಮ ಸ್ಟೂಡೆಂಟ್ಸು, ಸೆಕೆಂಡ್ ಸೆಮ್ MCA ಸ್ಟೂಡೆಂಟ್ಸು, ಮತ್ತು ಎಕ್ಸ್ಟರ್ನಲ್ ಪಾರ್ಟಿಸಿಪೆಂಟ್ಸು, ಮತ್ತು ಇನ್-ಹೌಸ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಕರ್ಕೊಂಡು ಹೋಗಿ ಬಂದಿದ್ದು ಒಂದು ಹೊಸ ಅನುಭವ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ನಮಗೆ ಆಪರ್ಚುನಿಟಿ ಕೊಟ್ಟು ಕರ್ಕೊಂಡು ಹೋಗಿದ್ದಕ್ಕೆ. ವಿ ಆರ್ ಥ್ಯಾಂಕ್ಫುಲ್ ಟು ಯು ಸರ್. ಮತ್ತು ಗೈಸ್ ಬನ್ನಿ ಊಟ ಮಾಡೋಣ. ಅವ್ರು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಗೈಸ್ ಊಟ ಮಾಡೋಣ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ರಿಪೋರ್ಟ್ ಕೊಡಬೇಕಿತ್ತು. ಸೊ ನನ್ನ ಫ್ರೆಂಡ್ಸ್ ಊಟನೂ ಮಾಡೋದು ಬಿಟ್ಟು ರಿಪೋರ್ಟ್ ತೆಗೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ತೆಗೆಸ್ಕೊಂಡು ಹೋಗ್ಬೇಕು ಗೈಸ್. ರಿಪೋರ್ಟ್ ತಗೊಳಕ್ಕೆ ಬಂದಿದ್ದಾರೆ. ತಗೊಂಡ್ರಾ?
ನಂದು ಹ್ಯಾಂಡ್ ರೈಟಿಂಗ್ ಫಾರ್ಮೆಟ್ ಚೇಂಜ್ ಮಾಡಿದ್ದೀಯ ಯಾರು ತೋರ್ಸು. ಈಗ ಆಯ್ತಾ ಪ್ರಿಂಟ್ ಮಾಡಾಯ್ತಾ? ನಮ್ಮ ಜೆರಾಕ್ಸ್ ಅಂಕಲ್ ನಾವು ಊಟ ಮಾಡಿ ಬರೋಷ್ಟೊತ್ತಿಗೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದಾರೆ. ತಗೊಂಡೋಗೋಣ ಬನ್ನಿ ಗೈಸ್. ಈ ಮಳೆ ಅಂತೂ ಎಲ್ಲೋದ್ರೂ ಬಿಡಲ್ಲ ಗೈಸ್, ಎಲ್ಲ ಕಡೆ ಮಳೆ. ಇಷ್ಟೋ ತನಕ ಸ್ವಲ್ಪ ಕಮ್ಮಿ ಇತ್ತು, ಈಗ ಆಲ್ರೆಡಿ ಮಳೆ ಜಾಸ್ತಿ ಆಗಿದೆ. ಫುಲ್ ಮಳೆ ಬರ್ತಾ ಇದೆ ನೋಡಿ. ಒಂದೇ ಛತ್ರಿಲಿ 3 ಜನ ಹೋಗ್ತಾ ಇದೀವಿ ಗೈಸ್. ಫುಲ್ ಮಳೆ. ಏನು ಹೇಳ್ತೀರಾ ಈ ಮಳೆಗೆ? ಮಳೆ ಬರ್ತೈತೆ ಅಷ್ಟೇ. MCF ಅಲ್ಲಿ ಹೇಳಿದ್ರು ಒಂದೇ ಒಂದು ಛತ್ರಿಲಿ ರಿಪೋರ್ಟಿಂಗ್ದಲ್ಲಿ ಅಲ್ಲ, ಒಂದೇ ಒಂದು ಛತ್ರಿಯಲ್ಲಿ 3 ಜನ ಹೋಗ್ತಿದೀವಿ ಅಷ್ಟೇ. ಫುಲ್ ಮಳೆ ಗೈಸ್, ಹೆವಿ ಮಳೆ. ನಮಗೆ ಇಡಿ ಅಂದ್ರೆ ಫೋನಿಗೆ ಹಿಡಿತಾವಳೆ ಛತ್ರಿಯ. ಫೋನ್ ಬ್ಲಾಗ್ ಮಾಡ್ತಾ ಇದೀವಲ್ಲ, ಅಲ್ಲ ಬ್ಲಾಗ್ ಮಾಡ್ತಾ ಇದೀವಲ್ಲ, ಫೋನ್ ಇಸ್ ಇಂಪಾರ್ಟೆಂಟ್ ಅಂತ ಗೈಸ್. ಈ ಮಳೆಗೆ ಛತ್ರಿನೇ ನಿಲ್ತಿಲ್ಲ, ಫುಲ್ ಆರೋಗ್ತಿದೆ ನೋಡಿ. ಛತ್ರಿ ಆರೋಗ್ತಿದೆ ಅಂದ್ಬಿಟ್ಟು ಅವಳೊಬ್ಬಳೆ ಮೇಲೆ ಬರ್ತೀನಿ ಬೇಡ ಅಂದ್ಬಿಟ್ಟು ಹೋಗ್ತಿದ್ದಾಳೆ ನೋಡಿ ಗೈಸ್. ನೋಡಿ ಗೈಸ್, ಇಡಲ್ಲ ಬಾ ಮೇಘನ, ಪರವಾಗಿಲ್ಲ ಛತ್ರಿ ಕೊಡ್ತೀನಿ ನೋಡಿ. ಛತ್ರಿ ಕೊಡ್ತೀನಿ ಅಂದ್ರು ಬೇಡ ಅಂತ ಹೋಗ್ತಿದ್ದಾಳೆ. ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಇವ್ರ ತಾತ ಅಂತ ಗೈಸ್, ಬನ್ನಿ ತೋರಿಸ್ತೀನಿ. ಅವ್ರು ಯಾರು ಅಂತ ನಿಮ್ಮನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ಗೈಸ್. ಅರ್ಚನಾ ಅವ್ರ ತಾತ ತೋರಿಸ್ತೀನಿ ನೋಡಿ ಗೈಸ್. ಇವ್ರು ಅವ್ರ ತಾತ. ಓಕೆ, ಇವಾಗ ನಮಗೆ ಕ್ಲಾಸ್ ಇದೆ. HOD ಸರ್ ಕ್ಲಾಸ್ ತಗೋತೀನಿ ಎಂದಿದ್ದಾರೆ. ಕ್ಲಾಸಿಗೆ ಹೋಗೋಣ. ಊಟ ಮಾಡ್ಕೊಂಡು ಬಂದಾಯಿತು, ಕ್ಲಾಸಿಗೆ ಹೋಗೋಣ. ಇವಾಗ ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ. ನಮ್ಮ ಫ್ಲೋರು ಟಾಪಲ್ಲಿರೋದ್ರಿಂದ ಮೇಲೆ ಹೋಗಬೇಕು. ಹೋಗೋಣ ಗೈಸ್. ಬಿಟ್ಟು ಹೋಗ್ತಿದ್ದಾರೆ ಗೈಸ್. ಇವರು ಒಬ್ಬರೆಲ್ಲ ಫ್ರೆಂಡ್ಸು ನೋಡಿ. ಎಷ್ಟು ಅರ್ಜೆನ್ಸಿ ಇದೆ HOD ಸರ್ ಕ್ಲಾಸ್ ಕೇಳೋಕ್ಕೆ. ಬಿಟ್ಟು ಹೋಗ್ತಿದ್ದಾರೆ ನೋಡಿ. ಗೈಸ್, ಕಾರಿಡಾರಲ್ಲಿ ಎಷ್ಟು ಮಳೆ ತೋರಿಸ್ತೀನಿ ಹೇಳಿ. ಜೊತೆಯಲಿ ದಿನವಿಡೀ ನೆನೆಯಲು ನೆಕ್ಸ್ಟ್ ಇವಾಗ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ವ್ಲಾಗ್ನ. ಅದು ಯಾರೋ ಸರ್ ಬಂದುಬಿಟ್ಟು ತಿನ್ನೋ ಥರ ನೋಡ್ಬಿಟ್ರೆ ನನಗೆ ಭಯ ಆಗಿ ನಾನು ಛತ್ರಿ ಕಟ್ ಮಾಡಿದೆ. ಒಂದೊಂದು ಪಾರ್ಟ್ಸ್ ಒಂದೊಂದು ಕೈಯಲ್ಲಿದೆ. ಛತ್ರಿ ಮುರಿಯೋದೇ ಇವಳು ಕೆಲಸ. ಮೊನ್ನೆ ನನ್ನ ಛತ್ರಿನೂ ಮುರಿದವಳೆ. ಅದು ಏನಿಲ್ಲ, ಅದು ಈಗ ಓಪನ್ ಮಾಡಿದ್ರೆ ಕಟ್ಟಾಯಿತು. ಇದರಲ್ಲೇ ಬಂದಿದ್ದೀವಿ. ಓಕೆ ಬನ್ನಿ, ಇವಾಗ ಕ್ಲಾಸ್ಗೆ ಹೋಗೋಣ. ಸರ್ ಜಾವಾ ಕ್ಲಾಸ್ ತೊಗೊಳ್ತಾರೆ. ಜಾವಾ ಕ್ಲಾಸ್ ತೊಗೊಂಡಾದ್ಮೇಲೆ 3:30ಗೆ ಸರ್ ಕ್ಲಾಸ್ ಬಿಡ್ತೀನಿ. ಮನೆಗೆ ಹೋಗಿ ಅಂದವ್ರೆ. ಹಾಂ, ನೆಕ್ಸ್ಟ್ 3:30ಗೆ ಮನೆಗೆ ಹೋಗೋದು. ಗೈಸ್, ಮಳೆ ಬೇರೆ ತುಂಬ ಜೋರಾಗಿ ಬಿಡ್ತಿದೆ. ನನ್ನ ಛತ್ರಿ ಬೇರೆ ಈ ಪರಿಸ್ಥಿತಿ ಆಗಿದೆ. ಹೆಂಗೆ ಮನೆಗೆ ಹೋಗೋದು ಗೊತ್ತಿಲ್ಲ. ನೋಡೋಣ, ಹೆಂಗಾದರೂ ಹೋಗೋಣ ಗೈಸ್. ಅಷ್ಟೇ. ಊಟ ಮಾಡಿ ಈಗ ಮೇಲೆ ಬಂದಿದ್ದೀವಿ. ಊಟ ಎಲ್ಲ ಕರ್ಗೆ ಹೋಯ್ತು ಗೈಸ್. ಇಷ್ಟು ಟಾಪ್ ಫ್ಲೋರಲ್ಲಿ ಬರೋಷ್ಟೊತ್ತಿಗೆ ಕ್ಲಾಸಿಗೆ ಹೋಗೋಣ. ನಾವು ಎಂಟು ಕ್ಲಾಸ್ ರೂಮ್ ನೋಡಿ, ಇಷ್ಟು ಜನ ಇದ್ದಾರೆ ಜಾವಾ ಕ್ಲಾಸ್ ಕೇಳೋಕ್ಕೆ. ಗೈಸ್, MCFಗೆ ಹೋಗಿ ನಮ್ಮ ಫ್ರೆಂಡ್ಸಿಗೆ ಏನು ಅನ್ನಿಸ್ತು ಅಂತ ರಿವ್ಯೂ ಕೇಳೋಣ ಬನ್ನಿ. ಏನು ಅನ್ನಿಸ್ತು ದೀಕ್ಷಿತಾ? MCF ಇಂಟ್ರೆಸ್ಟಿಂಗ್ ಇತ್ತು. ಆ್ಯಂಡ್ ಯಾವತ್ತೂ ನಾನು MCFಗೆ ಹೋಗಿಲ್ಲ, ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ರಾಕೆಟ್ ಹೇಗೆ ಮಾಡ್ತಾರೆ, ಅದರೊಳಗೆ ಏನಿರುತ್ತೆ, ಫೈರ್ ಟನ್ಸ್ ಎಲ್ಲ. ಆ್ಯಂಡ್ ನಾವು ಫಸ್ಟ್ ಸಣ್ಣವರಿದ್ದಾಗ ಹೇಳ್ತಿದ್ವಿ ಅಲ್ಲ ರಾಕೆಟ್ ಹೋಗ್ತಿದೆ, ಬಟ್ ಇವತ್ತು ಗೊತ್ತಾಯ್ತು ಅದು ಸ್ಯಾಟಲೈಟ್ ಅಂತ. ಸೊ ಇಂಟ್ರೆಸ್ಟಿಂಗ್ ಇತ್ತು. ಓಕೆ, ಹೋಪ್ ಯು ಎಂಜಾಯ್ಡ್. ನೆಕ್ಸ್ಟ್ ಇನ್ನಿಬ್ಬರು ಫ್ರೆಂಡ್ಸ್ನ ಏನು ಅನ್ನಿಸ್ತು ಅಂತ ಕೇಳೋಣ ಬನ್ನಿ. ಹೇಳಿ ಅನನ್ಯ ಆ್ಯಂಡ್ ಅರ್ಚನಾ, ಹೇಗೆ ಅನ್ನಿಸ್ತು? ಇಟ್ ವಾಸ್ ದ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಏನಂದರೆ
ಹಾಸನಲ್ಲಿ ಎಷ್ಟೊಂದು ಅಂದರೆ ಲೈಕ್ ಆಪರ್ಚುನಿಟಿ ಸಿಗಲ್ಲ ಅಲ್ಲಿಗೆಲ್ಲ ಹೋಗೋಕ್ಕೆ. ನಮಗೆ ಆಪರ್ಚುನಿಟಿ ಸಿಕ್ಕಿದ್ದು ಅಲ್ಲಿ ಹೋಗಿ ಏನು ಕಲ್ತ್ರಿ? ಅಂದರೆ ಅಲ್ಲಿ ಎಲ್ಲ ಹೆಂಗೆಲ್ಲ ವರ್ಕ್ ಅಂದರೆ ಸ್ಯಾಟಲೈಟ್ ಎಲ್ಲ ಹೆಂಗೆ ಲಾಂಚ್ ಮಾಡಿ ಅದೆಲ್ಲ ಹೆಂಗೆ ಹೇಳ ಇನ್ಫಾರ್ಮೇಷನ್ ಎಲ್ಲ ಹೆಂಗೆ ಕಲೆಕ್ಟ್ ಮಾಡಿ ಅರ್ಚನಾ ಹೇಳಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅಂದರೆ ಯಾವ ಥರ ಓದ್ ಜನ್ರೇಷನ್ ಯಾವ ಥರ ಇತ್ತು, ಈ ಜನ್ರೇಷನ್ ಯಾವ ಥರ ಅಪ್ಡೇಟ್ ಆಗಿದೆ, ರಾಕೆಟ್ ಹೆಂಗೆ ಲಾಂಚ್ ಮಾಡ್ತಾರೆ, ಅದು ಪಾರ್ಟ್ಸ್ ಎಲ್ಲ ಹೆಂಗೆ ಡಿವೈಡ್ ಆಗ್ತದ್ರಲ್ಲಿ ಯಾವ ಥರ, ಅಂದರೆ ಯಾವ್ಯಾವ ಥರ ಸ್ಪೇಸಸ್ ಅಲ್ಲಿ ಜನಗಳು ವರ್ಕ್ ಮಾಡ್ತಾರೆ, ಮತ್ತು ಎಲ್ಲೆಲ್ಲಿ ಬ್ರಾಂಚಸ್ ಇದೆ, ಎಲ್ಲಿಂದ ಹೆಂಗೆ ಲಾಂಚ್ ಆಗುತ್ತೆ, ಯಾವ ಥರ ಡಿವೈಡ್ ಆಗುತ್ತೆ ಮೇಲ್ಗಡೆ ಒಂದು ಲಾಂಚ್ ಆದಾಗ. ನೆಕ್ಸ್ಟ್ ಏನೇನು ಅವರು ಲಾಂಚ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಹೇಳಿದ್ರು. ಆ್ಯಂಡ್ ತುಂಬ ಜನ ಹಾಸನವರಾಗೇ ಇಲ್ಲಿ ನೋಡಿರಲ್ಲ ಅದನ್ನ ಯಾವ ಥರ ಆಗುತ್ತೆ ಅಂತ. ನಮಗೆ ನಮ್ಮ HOD ಕಡೆಯಿಂದ ಅಲ್ಲಿಗೆ ಹೋಗೋ ಚಾನ್ಸ್ ಸಿಕ್ತು. ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಆ್ಯಕ್ಚುಲಿ ನಮ್ಮ ಅಲ್ಲೂ ಹೋಗಿ ನಾವು ಲೈಕ್ ಆ ಫೀಲ್ಡ್ ಕಡೆ ಇಂಟ್ರೆಸ್ಟ್ ಬಂತು, ಲೈಕ್ ಮಾಡ್ಬೋದಾಗಿತ್ತು. ಆ್ಯಂಡ್ ಇನ್ನೊಂದು ವೆದರಿಂಗು ಕೂಡ ಹೇಳ್ಕೊಟ್ರು ಅವರು. ಎಲ್ಲ ಏನೇ ಆದರೂ ಪ್ರತಿಯೊಂದೂ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದಾರೆ, ಡಾಟಾ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ಅಂದರೆ 30 ಸೆಕೆಂಡ್ಗೂ ಒಂದೊಂದು ಕ್ಯಾಪ್ಚರ್ ಅವರಿಗೆ ಸಿಗ್ತಾ ಇರುತ್ತೆ ಅಂತದ್ರಲ್ಲಿ. ಈಗ ಮಳೆ ಬರೋದು ಅಥವಾ ಯಾವ ಥರ ಚಂಡಮಾರುತ ಅಲೆಗಳೆಲ್ಲ ಬರುತ್ತೆ, ಎಲ್ಲ ಪ್ರತಿಯೊಂದನ್ನು ಮ್ಯಾಪ್ ಗೂಗಲ್ ಮ್ಯಾಪಲ್ಲೆಲ್ಲ ನೋಡ್ತಾರೆ ಯಾವ ಥರ ವೆದರ್ ಚೇಂಜಸ್ ಆಗ್ತಿರುತ್ತೆ ಅನ್ನೋದು ಎಲ್ಲ ತಿಳಿಸ್ತಾ ಇರ್ತಾರೆ. ಹಾಸನದಲ್ಲಿ ಹುಟ್ಟಿ ಬೆಳೆದು ಹಾಸನ ಒಳಗೆ ಇವಾಗ ನೋಡಿದಾಳೆ ಅದನ್ನು. ಅಂದಲ್ಲಿ ಏನಂದರೆ ಒಂದು ಏನೇ ಒಂದು ಚಿಕ್ಕ ಚೇಂಜಸ್ ಆದ್ರೂ ಪ್ರತಿಯೊಂದೂ ವಿತೌಟ್ ಪರ್ಮಿಷನಿಂದಲೇ ಚೇಂಜ್ ಮಾಡಬೇಕು. ಓವರ್ ಆಲ್ ಇಟ್ ವಾಸ್ ದ ಗುಡ್ ಎಕ್ಸ್ಪೀರಿಯನ್ಸ್. ಯಾವ ಥರ ಸ್ಮಾರ್ಟ್ ವಾಚ್ ಫೋನ್ಸ್ ಏನು ಹಳ್ಳದಲ್ಲ. ಹೌದು. ನಮಗೆ ಒಂದು ವಿಡಿಯೋ ಮಾಡ್ಕೊಂಡೆ ಗಂಧನ ಅವಳ ಹತ್ರನೇ ಬಂದಿತ್ತು ವಿಡಿಯೋ ಮಾಡೋಂಗಿಲ್ಲ ಅಂತ. ಹೌದು. ಒಳಗಡೆ ಎಲ್ಲ ಹೊರಗಡೆ ಚೆಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡೋದು ಒಳಗಡೆ ಕಳಿಸ್ತಾರೆ. ಫೈನಲಿ 2-3 ಡೇಸ್ ಮುಂಚೆ ಪರ್ಮಿಷನ್ ತಗೋಬೇಕಾಗುತ್ತೆ. ಅವ್ರು ಇನ್ಫಾರ್ಮ್ ಮಾಡ್ತಾರೆ ಯಾವ ಟೈಮ್ ಮಾಡಬೇಕಾದ್ರೂ ಕ್ಯಾನ್ಸಲ್ ಆಗ್ಬೋದು ಸಡನ್ನಾಗಿ ಆ ಥರ ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಓಕೆ, ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾವು HODಗೆ ಫುಲ್ ಥ್ಯಾಂಕ್ಫುಲ್ ಆಗಿರಬೇಕು. ಯಾಕಂದರೆ ನಾವು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಹೌದು. ಯಾರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಯಾವ್ದ್ರ ಬಗ್ಗೆ ಗೊತ್ತಿಲ್ಲ, ಅನ್ನೋದನ್ನ ಇಂಟ್ರೆಸ್ಟ್ ಬರುತ್ತೆ ಓದಬೇಕು ಅದೆಲ್ಲ. ನಾವು ಇಲ್ಲಿ ವರ್ಕ್ ಮಾಡಬೇಕು ಅಂತ ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದು ವರ್ಕ್ ಮಾಡ್ತಾರೆ ಜಾಸ್ತಿ. ಹೌದು. ಅಲ್ಲಿಗೆ ಹೆಂಗೆ ಹೋಗಬೇಕು ಯಾವ ಥರ ಅಂತ ಅಲ್ಲಿ ಓದ್ಬೇಕು ಗೊತ್ತಾಗುತ್ತೆ. ಅಂದರೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಅವ್ರು ಹೇಳ್ತಿರೋದು ನೋಡುತ್ತೆ ನೋಡ್ತಾ ಇನ್ನೂ ಕೇಳಬೇಕು, ಅದು ತಿಳ್ಕೊಬೇಕು ಅನ್ನೋದು ಜಾಸ್ತಿ ಆಗುತ್ತೆ ಅಲ್ಲಿ ಓದ್ಬೇಕು. ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಮೇಘನ ಕೇಳೋಣ, ಅವಳಿಗೆ ಏನು ಅನ್ನಿಸ್ತು MCFಗೆ ಹೋಗಿ ಅಂತ. ಹೇಳು ಮೇಘನ, ಏನು ಅನ್ನಿಸ್ತು? ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿತ್ತು. ಅಂದರೆ ಈಗ ನಮ್ಮೂರಲ್ಲಿ ನಮ್ಮ ಪಕ್ಕದಲ್ಲೇ ಇದ್ರೂ ಸಹ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಹೋಗೋದಕ್ಕೂ. ಈಗ ನಮ್ಮ HODಯಿಂದ ಕಾಲೇಜಿಂದನೂ ಸಹ ನಮಗೆ ಆಪರ್ಚುನಿಟಿ ಸಿಕ್ತು ಅಷ್ಟೇ. ಓಕೆ ಗೈಸ್, ಇವಳನ್ನ ರಿವ್ಯೂ ಕೇಳೋಣ ಬಾ ಅಂತ ಕರೆದ್ರೆ ಇಲ್ಲಿ ನೋಡಿ ಏನು ಮಾಡ್ಕೊಂಡು ಕೂತಿದ್ದಾಳೆ ಗೈಸ್. ನೋಡಿ 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 ಇಲ್ಲಿ ಇವಳ್ದು ಒಂದು ಚೇಷ್ಟೆ ನೋಡಿ ಗೈಸ್. ಇವಳ್ದ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡಿ ಗೈಸ್, ನಮ್ಮ ಕ್ಲಾಸ್ ಇಯರ್ ಗೈಸ್ ಇವರು. ನೋಡಿ ಗೈಸ್, ನಮ್ಮ ಕ್ಲಾಸ್ ಇಯರು ಎಂತ ಕೆಲಸ ಮಾಡ್ತಾರೆ ನೋಡಿ ಗೈಸ್. ಇವಳು ರಿವ್ಯೂ ಕೊಡಿ ಅಂದರೆ ಭಾಳ ಆಡ್ತಾಳೆ ಗೈಸ್. ಇವಳು ತುಂಬ ಮಾತಾಡ್ತಾಳೆ, ಜಾಸ್ತಿ ಮಾತಾಡ್ತಾಳೆ ಗೈಸ್. ರಿವ್ಯೂ ಕೇಳೋಣ ಅಂದರೆ ಏನೂ ಇಲ್ಲ, ಅಷ್ಟೇ ಅಂತಾಳೆ ನೋಡಿ. ಮಾತೆತ್ತರು ಬರೀ ಫೋನ್ ಹಿಡ್ಕೊಂಡು ನೋಡ್ತಿರ್ತಾಳೆ ಗೈಸ್. ಇಷ್ಟೇ ಇವಳು ಕೆಲಸ. ಇವಳು ಒಬ್ಳು CR ಗೈಸ್, ಇವಳು ನಮ್ಮ ಕ್ಲಾಸ್ನ CR. ಇವಳನ್ನ ರಿವ್ಯೂ ಕೇಳಿದ್ರೆ ಏನೂ ಇಲ್ಲ ಅಂತಾಳೆ. ನೋಡ್ಕೊಳ್ಳಿ ಇವಳೆ. ನಮ್ಮ HOD ಸರ್ 2 ಗಂಟೆಗೆ ಕ್ಲಾಸ್ ತಗೋತೀನಿ ಅಂತ ಹೇಳಿದರು. ಆದರೆ ಅವ್ರ ಜೊತೆನೇ FTPಗೆ ನಮ್ಮನ್ನು ಕೂರಿಸ್ಕೊಂಡಿದ್ದಾರೆ. FTP ಕ್ಲಾಸ್ ಕೇಳೋಣ ಗಾಯ್ಸ್. It's a cloud security framework. So if you see this image in detail, okay, yeah. Okay. So ನೋಡಿ ಇದು ಅವ್ರದ್ದು ಒಂದು ಫ್ರೇಮ್ವರ್ಕ್ ಮಾಡೆಲ್. ಓಕೆನಾ? ಸೊ ಇದೇನಕ್ಕೆ ತಂದ್ರು ಅಂತಂದ್ರೆ there was one attack. ಫೈನಲಿ ಕಾಲೇಜ್ ಮುಗೀತು, ಕ್ಲಾಸು ಮುಗೀತು. HOD ಸರ್ ಕ್ಲಾಸ್ ತಗೊಳ್ಳಿಲ್ಲ, FTPಗೆ ಕರ್ಕೊಂಡೋಗಿ ಕೂರಿಸಿದ್ರು. ಸೊ FTPನ ಸ್ವಲ್ಪ ಕೇಳಿಕೊಂಡು ಇವಾಗ ಹೋಗೋಣ ಮನೆಗೆ ಅಂತ ಬಂದಿದ್ದೀವಿ. ಓಕೆ, ಬಸ್ಸಿಗೆ ಕೂತಿದ್ದೀವಿ, ಕಾಲೇಜ್ ಬಸ್ಸಲ್ಲಿ ಹೋಗೋಣ. ಊರಿನ ಬಸ್ ಮಿಸ್ ಆಗುತ್ತೆ ಅಂದ್ಕೊಂಡಿದ್ದೆ, ಅಂತೂ ಇಂತೂ ಊರಿನ ಬಸ್ ಸಿಕ್ತು. ಸೊ ಊರಿಗೆ ಹೋಗ್ತಾ ಇದ್ದೀನಿ.
ಹೋಗೋಣ. ಓಕೆ, ಊರಿನ ಬಸ್ ಎಳ್ದು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೇಲಿ ಯಾರೂ ಇಲ್ಲ ಅನಿಸುತ್ತೆ. ಹೋಗೋಣ ಗೇಟ್ ತಕ್ಕೊಂಡು ನಾವೇನೆ. ಗೇಟ್ ತೆಗೆದ್ರು ಯಾರೂ ಬರ್ತಾನೆ ಇಲ್ವಲ್ಲ, ಎಲ್ಲೋಗ್ಬಿಟ್ರು? ನಮ್ಮ ಮನೆಯಲ್ಲಿ ಯಾರೂ ಕಾಣ್ತಾನೆ ಇಲ್ಲ. ನೋಡೋಣ, ಡೋರ್ ಬೆಲ್ ಮಾಡೋಣ. ಬೆಲ್ ಮಾಡಿದ್ರು ಯಾರೂ ತೆಗಿತಾ ಇಲ್ಲ. ಓ ಸಾರಿ, ಡೋರ್ ಆಲ್ರೆಡಿ ಓಪನ್ ಇದೆ. ಓ ಟಿ ವಿನೂ ಓಡ್ತಾ ಇದೆ. ಆದರೂ ನಮ್ಮ ಮನೇಲಿ ಯಾರೂ ಕಾಣ್ತಿಲ್ವಲ್ಲ, ಎಲ್ಲೋದ್ರು? ನೋಡೋಣ ಎಲ್ಲೋದ್ರು ಅಂತ. ಓ ನಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ನಮ್ಮಮ್ಮ ಆಲ್ರೆಡಿ ಟೀ ಮಾಡ್ತಾಯಿದ್ದಾರೆ. ಅಬ್ಬ ಬಿಸಿ ಬಿಸಿ ಟೀ ಕುಡಿಯೋಣ ಗೈಸ್. ಟೀ ಕುಡಿದು ಫ್ರೆಶ್ ಅಪ್ ಆಗೋಣ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಡೂ ಕೀಪ್ ವಾಚಿಂಗ್ ಮೈ ವ್ಲಾಗ್. ಅಂಟಿಲ್ ದೆನ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗ್ ಮಗ.